ಡಿ.ಕೆ ಶಿವಕುಮಾರ್ ಅವರು ಸಿಎಂ ಇಬ್ಬರು ಸೇರಿ ಗೊಂದಲ ಬಗೆಹರಿಸಬೇಕಂತೀರಾ ಸರ್? ಅದು ಅವ್ರ ಜವಾಬ್ದಾರಿ ಇದು. CLP ಕರೆದೇನು ಅವಶ್ಯಕತೆ ಇಲ್ಲ. ಹಂಗೆ ಜನರಲ್ ಆಗಿ ಇಬ್ಬರು ಕೂಡಿ ಹೇಳಿದ್ರೆ ಮುಗಿತೈತಿ, ಇಲ್ಲೇ ಮುಗಿತೈತಿ. ಪೂರ್ಣ ಬಹುಮತ ಇದ್ದಾಗ ಇಷ್ಟೊಂದು ಗೊಂದಲ ಯಾಕೆ ಸರ್? ಸ್ವಾಭಾವಿಕ ರಾಜಕಾರಣ ಇದ್ದಲ್ಲಿ ಅದಕ್ಕೆ ಅಂತಾರೆ ಪಾಲಿಟಿಕ್ಸ್ ಅಂತಾರೆ, ರಾಜಕೀಯ ಮಾಡ್ತೀವಿ ಅಂತಾರಲ್ಲ. ಅಲ್ಲ ಸರ್, ಸಿಎಂ ಹೇಳಿದ್ದಾರೆ ಸ್ಪಷ್ಟವಾಗಿ 5 ವರ್ಷ ನಾನೇ ಇರ್ತೀನಿ, ಈ ಕಡೆಗೆ ಇವ್ರು ಕೇಳ್ತಾರೆ. ಅದನ್ನೇ ಹೇಳೋದಿಲ್ಲ, ಇಬ್ಬರು ಕೂಡಿ ಅದನ್ನೇ ಹೇಳಿದ್ರೆ ಸರಿ ಆಗ್ತದೆ ಅಂತ. ಇಬ್ಬರು ಕೂಡಿ ಕ್ಲಾರಿಟಿ ಬಂದರೆ ಒಳ್ಳೇದಾಗ್ತೈತೆ, ಪಾರ್ಟಿ ದೃಷ್ಟಿಯಿಂದ ಒಳ್ಳೆಯದು. ಅಪೀಲ್ ಮಾಡ್ತೀವಿ ನಾವು. ಇಲ್ಲ ಯಾವ್ದು ನಿಯೋಗ ಇಲ್ಲ. ಈಗ ಮತ್ತೆ ಈಗ ಅವ್ರಿಗೆ ನೀವು ಹೇಳಿದ್ರಲ್ಲ, ಹೇಳಿ ಕಳಿಸಿದಾರೆ ವಾಪಸ್ ಹೋಗಿ ಅಂತ ಬಂದು ನಾವು ಏನು ಮಾಡೋರು, ಬಂದು ನಾವು ಹಂಗೆ ವಾಪಸ್ ಬರ್ಬೇಕಾಗತ್ತೆ. ಹೈಕಮಾಂಡ್ ಸ್ಟ್ರಾಂಗ್ ಇದೆ, ನಾವು ಸ್ಟ್ರಾಂಗ್ ಇಲ್ಲ. ಹೈಕಮಾಂಡ್ ಸ್ಟ್ರಾಂಗ್ ಇದೆ ನಮ್ಮಲ್ಲಿ. ಕಂಟ್ರೋಲ್ ಮಾಡಬಹುದಾಗಿತ್ತು ಹೈಕಮಾಂಡ್ ಸ್ಟ್ರಾಂಗ್ ಇದ್ದಿದ್ರೆ. ಹಾಗೇನಿಲ್ಲ, ಮಾಡ್ತಾರೆ. ಇಲ್ಲೇ ಎಲ್ಲ ವಿಚಾರ ಇದೆಯಲ್ಲ ಸರ್, ಉಸ್ತುವಾರಿಗಳು ತಲೆ ಕೆಡಿಸ್ಕೊಂಡಾಗಿಲ್ಲ, ಬೆಳವಣಿಗೆ ಆಗ್ಲಿ ಅಂತ ಬಿಟ್ಟಿರಂತ ಕಾಣ್ತಾ ಇದೆ. ಇಲ್ಲೇ ಹೇಳೋಣ, ಇಲ್ಲೇ ಸಿಎಂ ಮಾಡ್ತಾರೆ, DCM ಅದಾರೆ, ಇವರೇ ಮಾಡ್ತಾರೆ. ಇಲ್ಲೇ ಬಗೆಹರಿಸೋಣ. ಕರ್ನಾಟಕ ಇಬ್ರು ಕೂಡಿಸಿ ಮಾಡ್ಲತ್ತ ಹೇಳೋಲ್ಲ. ಇಬ್ರು ಕೂಡಿಸಿ ಲೀಡರ್ ಕೂಡಿ ಹೇಳಿ ನಿಮ್ಮ ಉತ್ತರಕ್ಕೆ ಪ್ರಶ್ನೆಗೆ ಉತ್ತರ ಹೇಳಿ. ನಾವು ಹೇಳಿಕೆ ಆಗೋಲ್ಲ, ನಾವು CM ಹಾಕೊಂಡಿಲ್ಲ, ಅಧ್ಯಕ್ಷ ಕೊಟ್ಟಿಲ್ಲ. ಇದು ನೀವು ಹೇಳುವಂಥದ್ದು ಯಾವುದೋ ನಮಗೆ ಅಪೀಲ್ ಆಗೋಲ್ಲ. वीरेंद्र पाटिल को सर राजीव गांधी जब थे वीरेंद्र पाटिल के पोजीशन एयरपोर्ट में उन्होंने अनाउंस कर दिया, लेकिन अब तक आपका क्लैरिटी नहीं है यहाँ पे। हो जाएंगे, जल्दी हो जाएंगे, अपील करेंगे CM साहब को, DCM साहब को अपील करेंगे। पहले डी.के शिवकुमार ने इसके बारे में जिक्र किया था कि वो हमेशा के लिए तो नहीं रह सकते KPCC प्रेसिडेंट के पद पर, और जिस तरह से चर्चाएं चल रही है कर्नाटका के पॉलिटिक्स में, आपका क्या राय है इसके बारे में? नहीं, देखिए, जब भी किसको रहना है नहीं रहना है वो तो वरिष्ठ लोग हैं दिल्ली में, वो लोग तय करेंगे। अभी तो CM दोनों है, DCM है, अध्यक्ष जी है, बने रहेंगे जब तक दिल्ली वालों ने इसको निर्णय लेंगे तभी उसका हो जाएंगे। AICC ಅಧ್ಯಕ್ಷರು ರಾಜ್ಯದವರೇ ಇದ್ದಾರೆ, ಈ ಗೊಂದಲಗಳಿಗೆ ಒಂದು ಸ್ಪಷ್ಟತೆ ಕೊಡಬೇಕು ಅಂತ ಹೇಳ್ತೀರಾ, ಮನವಿ ಮಾಡ್ಕೊತೀರಾ? ಅವ್ರಿಗೇನು ಹೇಳಲ್ಲ, ಇದಾರೆ ನಮ್ಮ DCM CM ಹೇಳ್ತಾರೆ. ಅವ್ರಿಗೆ ಆಮ್ಯಾಗ ಅದು ಡೆಲ್ಲಿ ನೆಕ್ಸ್ಟ್. ಸರ್ ಅವ್ರು ಹೆಂಗ್ ಹೇಳ್ತಾರೆ ಸರ್? ನಾನು 5 ವರ್ಷ ಅಂತ ಅವ್ರು ಹೇಳ್ತಾರೆ, ಇವ್ರು ನನಗೆ ಬೇಕು ಅಂತ ಇವ್ರು ಕೇಳ್ತಾ ಇದ್ದಾರೆ. ಅದಂಗೆ ಅವ್ರ ಜವಾಬ್ದಾರಿ ಅಲ್ಲದ, ಅವ್ರ ಜವಾಬ್ದಾರಿ ಅಲ್ಲದ, ಇಬ್ರದ್ದು ಜವಾಬ್ದಾರಿ, ಬೋತ್ ಲೀಡರ್ ಜವಾಬ್ದಾರಿ ಹೇಳ್ಬೇಕದು. ಇಲ್ಲ ಅಂದ್ರೆ ಪಾರ್ಟಿ ಬಡವಾಗ್ತೈತೆ, ಹೇಳ್ಬೇಕು, ಅವ್ರ ಡ್ಯೂಟಿ ಅದು. ಇಬ್ಬರು ಕುಂತು ನಿಮ್ಮನ್ನೆಲ್ಲ ಕರೆಸಿ ಆರಾಮಾಗಿ ಕುಣಿಸಿ ಎಲ್ಲ ಹೇಳಬೇಕು, ಏನೇನಾಗಿದೆ, 30 ತಿಂಗಳಲ್ಲಿ ಏನು ಮಾಡಿದ್ವಿ, ಏನು ಮಾಡ್ತಾ ಇದ್ವಿ, ಗೊಂದಲ ಯಾಕೆ ಸೃಷ್ಟಿ ಆಗಿದೆ, ಅವ್ರು ಹೇಳಿದ್ರೆ ಕ್ಲಿಯರ್ ಆಗೋದು. ಇಲ್ಲಾಂದ್ರೆ ಈ ಕಡೆ ಒಬ್ರು ಯಾರು ಏನು ಹೇಳ್ತಾರೆ, ಆ ಕಡೆ ಒಂದು ಹೇಳ್ತಾರೆ, ಡೆಲ್ಲಿ ಒಂದು ಏನು ಹೇಳ್ತಾರೆ, ಇದೇ ಚರ್ಚೆ ಆಗ್ತಾ ಇದೆ. ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಪ್ರೆಸ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನೀವೇ ಕ್ಲಾರಿಟಿ ಕೊಡಿ ಅಂತ. ನೋಡೋಣ ಎಲ್ಲ. ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ನಾನು ಡೆಲ್ಲಿಯಲ್ಲಿ ಆ ಸಮಯದಾಗಿ ಇರಲಿಲ್ಲ, ಇಲ್ಲೇ ಇದ್ದೀವಿ ಬೆಂಗಳೂರಲ್ಲಿ. ಜನರ ಮುಂದೆ ಸಾಧನೆ ಹೇಳ್ಕೊಳ್ಳುವಂತ ಸಂದರ್ಭದಲ್ಲಿ ಇದೆಲ್ಲ ಬೇಕಾ ಅಂತ ಸರ್? ರಾಜಕೀಯ ಎಲ್ಲ ನಡೀತಿ, ಹೀಗೆ ಅಂತ ಒಂದೊಂದು ನಡೀತೈತಿ. ಮಳೆ 4 ತಿಂಗಳು ಮಳೆ ಆಗ್ತೈತಿ, 4 ತಿಂಗಳು ಬಿಸಿಲು, 4 ತಿಂಗಳು ಚಳಿಗಾಲ ಇರ್ತೈತಿ, ಸುತ್ತಾಗ್ತಿರ್ತದೆ, ಹಂಗೆ ಇರ್ತೈತಿ. ಮಾತು ಒಂದ್ ಕಡೆ ಅಫಿಷಿಯಲಿ AICC ಘೋಷಣೆ ಮಾಡಿದ್ದನ್ನೇ ಇನ್ನೂ ಮಾಡಕ್ಕಾಗಿಲ್ಲ. KPCC ಲೋಕಸಭೆ ತನಕ ಬದಲಾಯಿಸ್ತೀವಿ ಅಂತ ಹೇಳಿದ್ವಿ. ಇರ್ಬೋದು, ಆಲ್ಟರ್ನೇಟ್ ನೆಕ್ಸ್ಟ್ ಹೊಸದಾಗುವವರೆಗೆ ಇದ್ದವ್ರನ್ನ ಮುಂದುವರಿತಿದ್ದಾರೆ. ಯಾವಾಗ ಅವ್ರು ಡಿಸಿಷನ್ ತಗೋತಾರೆ, ಯಾಕೆ ಅದಕ್ಕೆ ನಾವು ಅಷ್ಟು ಅರ್ಜೆಂಟ್ ಏನಿದೆ? ನೀವು ಕೂಡ ಒಟ್ಟು ಮಾತುಕತೆ ನಡ್ಕೊಳ್ಳಿ ಅಂತ CM ಅವ್ರಿಗೆ ಹೇಳ್ತಾ ಇದ್ರೆ, ಆ 2.5 ವರ್ಷದ ವಿಚಾರವನ್ನು ಎತ್ತಾ ಇದ್ದಾರೆ. ಆದ್ರೆ 1 ವರ್ಷಕ್ಕೆ KPCC ನಿರ್ಧಾರ ಆಗಿತ್ತು, ಬಟ್ ಅವರು ಅದನ್ನು ತ್ಯಜಿಸಿಲ್ಲಲ್ಲ. ಇದನ್ನ ನೀವು CM ಅವ್ರು ಕೇಳಿ, ನಿನ್ನ ಚಾಮರಾಜನಗರಲ್ಲಿ ಹೇಳಿದ್ದಾರೆ, ಇದಕ್ಕೆ ಉತ್ತರ ಹೇಳಿದ್ದಾರೆ, 3-4 ಸಾರಿ ಅವ್ರು ಉತ್ತರ ಹೇಳಿದ್ದಾರೆ. ಇನ್ನು ನಾವು ಅವ್ರ ಪರವಾಗಿ ಹೇಳಲಿಕ್ಕೆ ನನಗೆ ಸಾಧ್ಯ ಹೇಳೋದಕ್ಕೆ ಕಷ್ಟ. ಓಕೆ ರೀ.